ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನ್ ನಿಮ್ಮ ಪುಷ್ಪ ನಾಗರಾಜ್, ಟ್ಯಾರೋ ರೀಡರ್ ಕಮ್ ನ್ಯೂಮರಾಲಜಿಸ್ಟ್ ಅಂಡ್ ಸ್ಪೆಲ್ ಕಾಸ್ಟ್ ಕೂಡ ಹೌದು. ಎಲ್ರು ಹೇಗಿದ್ದೀರಾ? ನಾನ್ ಇವತ್ತು ನಿಮ್ಮ ಕರೆಂಟ್ ಪಾರ್ಟ್ನರ್ ಅಂದ್ರೆ ನೀವು ಪ್ರೀತಿಸ್ತಾ ಇರುವಂತ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ನೋಡೋಣ. ಅವ್ರ ಹೆಸರನ್ನ ನಿಮ್ ಮನಸ್ಸಲ್ಲಿ 3 ಸಲ ಹೇಳ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಅಕಸ್ಮಾತ್ ರೆಜ್ಯೂನೇಟ್ ಆದ್ರೆ ಇಟ್ಕೋಬಹುದು, ಇಲ್ಲ ಅಂದ್ರೆ ಬಿಡ್ಬೋದು. ನಿಮ್ಗೆ ಪರ್ಸನಲ್ ಪೇಯ್ಡ್ ರೀಡಿಂಗ್ ಬೇಕು ಅಂತ ಪೇ ಮಾಡ್ಬಿಟ್ಟು ಕನ್ಸಲ್ಟೇಷನ್ ತಗೋಬಹುದು. ನೋಡೋಣ, ನೀವ್ ಪ್ರೀತಿಸುವಂತ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ನೋಡೋಣ. ಓಕೆ. ಓಕೆ, ನೋಡೋದಾದ್ರೆ ನೀವು ಪ್ರೀತಿಸುವಂತ ವ್ಯಕ್ತಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಅವರು ಇನ್ನರ್ ಅಲ್ಲಿ ಒಂಥರ ಮೆಂಟಲಿ ಮತ್ತೆ ಏನಂತಾರೆ ಭಾವನಾತ್ಮಕವಾಗಿ ಮತ್ತೆ ಮಾನಸಿಕವಾಗಿ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದಾರೆ ಅಂತ ಕಾಣಿಸ್ತಾ ಇದೆ. ನೋಡ್ಬೋದು ಇನ್ನರ್ ವಾಯ್ಸ್. ಅವ್ರು ಯಾವ ಮಾತನ್ನ ಕೇಳ್ಬೇಕು, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರೋಂತ ಕನ್ಫ್ಯೂಷನ್ ಅಲ್ಲಿ ಇದಾರೆ. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾವ್ದೋ ನಾನು ಏನೋ ಪಾಸ್ಟ್ ಲೈಫ್ ಅಲ್ಲಿ ಏನ್ ಕರ್ಮ ಮಾಡಿದ್ನೋ ಏನೋ, ನಾನು ಯಾರನ್ನ ಪಡ್ಕೋಬೇಕು ಅನ್ಕೊಂಡೋ, ಎಷ್ಟು ಪ್ರೀತಿಸಿದ್ರು ಹಿಂಗೆಲ್ಲ ಆಗ್ತದೆ ಅನ್ನೋ ಒಂದು ಕನ್ಫ್ಯೂಷನ್, ತುಂಬಾನೇ ನೋವು ಕಾಣಿಸ್ತಾ ಇದೆ. ಬಟ್ ಎಲ್ಲಾ ಸರಿ ಹೋಗುತ್ತೆ. ಮಾಸ್ಟರ್ ಕಾರ್ಡೆ ಬಂದಿದೆ ನೋಡ್ಬೋದು. ಎಲ್ಲಾ ಸರಿ ಹೋಗುತ್ತೆ, ನಮ್ಮಿಬ್ರ ಮಧ್ಯೆ ಇರುವಂತ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ರು ಕೂಡ ಎಲ್ಲೋ ಒಂದು ಈಗೋ ಅನ್ನೋದು ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಸೊ ಆ ಈಗೋ ಇಶ್ಯೂಸ್ ಇಂದಾಗಿ ಅವ್ರು ನಿಮ್ಮ ಹತ್ರ ಬರೋದಕ್ಕೆ ಹಿಂದೆ ನೋಡ್ತಾ ಇದಾರೆ, ಅಂದ್ರೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದಾರೆ. ಸೊ ಅದರಿಂದಾಗಿ ಅವರು ಹಿಂದೇಟ್ ಆಗ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಅವರು ತುಂಬಾ ನಿಮ್ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಇಷ್ಟೊಂದು ಭಾವನಾತ್ಮಕವಾಗಿ ಮುಳುಗೋಗಿದ್ದಾರೆ, ಅಂದ್ರೆ ಅಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ ಬಗ್ಗೆನೆ ಯೋಚನೆ ಮಾಡಿ ಮಾಡಿ ಯಾಕೆ ಹಿಂಗೆಲ್ಲ ಆಯ್ತು ನನ್ನ ಲೈಫ್ ಅಲ್ಲಿ, ನಾವ್ ಯಾಕೆ ಹಿಂಗೆಲ್ಲ ಮಾಡ್ಕೊಂಡ್ವಿ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಬಟ್ ಅವರ ಒಂದು ಈಗೋ ಇಂದಾಗಿ ಇನ್ನು ಹಿಂದೆ ಮುಂದೆ ನೋಡ್ತಾ ಇದಾರೆ ನಿಮ್ ಹತ್ರ ಬರ್ಲೋ ಬೇಡವೋ ಅಂತ. ಬಟ್ ನೋಡೋದಾದ್ರೆ ಇನ್ನು ಬರೋ 15ರಿಂದ 1 ತಿಂಗಳೊಳಗಡೆ ನಿಮ್ಮ ಹತ್ರ ಅವ್ರು ವಾಪಸ್ ಬಂದೇ ಬರ್ತಾರೆ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.